ಬೆಳಗಾವಿಯಲ್ಲಿ ನಡೆದಿದೆ ಅಂತ ಹೇಳಲಾಗಿದ್ದ 4,500 ಕೋಟಿ ಸ್ಕ್ಯಾಮ್ಗೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಕಿಂಗ್ ಫಿನ್ ಶಿವಾನಂದ್ ತಪ್ಪೇ ಮಾಡಿಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇರುವಂತದ್ದು. ಈ ಪ್ರಕರಣದ ಕಿಂಗ್ ಫಿನ್ ಶಿವಾನಂದ್ ಮೇಲೆ ಗಂಭೀರ ಆರೋಪಗಳಿತ್ತು. ಈಗ ಹೂಡಿಕೆದಾರರು ಸ್ಫೋಟಕ ವಿಡಿಯೋ ವೈರಲ್ ಮಾಡಿದ್ದಾರೆ. ದರೋಡೆನೂ ಮಾಡಿಲ್ಲ, ಯಾರ ಕಿಸೆನೂ ಕತ್ತರಿಸಿಲ್ಲ, ಯಾರ ಪಾಕೆಟು ಹೊಡೆದಿಲ್ಲ. ಶಿವಾನಂದ ಪರವಾಗಿ ಹೂಡಿಕೆದಾರ ಕಣ್ಣೀರ ಧಾರೆ ಹಾಕಿದ್ದಾರೆ. ನೀಲಣ್ಣವರ್ ಇನ್ಸ್ಟಾ ಅಕೌಂಟ್ನಲ್ಲಿ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ ಹೂಡಿಕೆದಾರರು. 2 ವಿಡಿಯೋಗಳನ್ನು ಹೂಡಿಕೆದಾರರು ಪೋಸ್ಟ್ ಮಾಡಿದ್ದಾರೆ. ಕಣ್ಣೀರು ಹಾಕಿರುವಂತಹ ವಿಡಿಯೋ ಈಗ ಭಾರಿ ಸೌಂಡ್ ಮಾಡ್ತಾ ಇದೆ. ಕಿಂಗ್ ಫಿನ್ ಪರವಾಗಿ ಹೂಡಿಕೆದಾರರು ಕಣ್ಣೀರಿಟ್ಟಿದ್ದಾರೆ. ಬೆಳಗಾವಿಯ 4,500 ಕೋಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿವಾನಂದ ಅವರ ವಿರುದ್ಧ ಗಂಭೀರವಾಗಿ ಆರೋಪಗಳು ಕೇಳಿಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಕಿಂಗ್ ಫಿನ್ ಪರವಾಗಿ 1-2 ವಿಡಿಯೋಗಳು ಅಪ್ಲೋಡ್ ಆಗಿದ್ದಾವೆ. ಶಿವಾನಂದ ನೀಲಣ್ಣವರ್ ಅವರ ಇನ್ಸ್ಟಾ ಅಕೌಂಟ್ಗೆ ವಿಡಿಯೋಗಳು ಅಪ್ಲೋಡ್ ಮಾಡಲಾಗಿದೆ. ಆ ವಿಡಿಯೋದಲ್ಲಿ ಏನಿದೆ ಅಂತಂದರೆ, ಯಾರ ಕಿಸೆನೂ ಕೂಡ ಹೊಡೆದಿಲ್ಲ, ಯಾರ ಜೇಬು ಕತ್ತರಿಸಿಲ್ಲ, ಅಥವಾ ಯಾರಿಂದಲೂ ದರೋಡೆನೂ ಮಾಡಿಲ್ಲ. ಅವರು ಹೂಡಿಕೆ ಮಾಡಿಸ್ಕೊಂಡಿದ್ದಾರೆ ಅಂತ ಅವರ ಪರವಾಗಿ ಈಗ ಕೆಲವರು, ಅಂದರೆ ಯಾರು ಹೂಡಿಕೆ ಮಾಡಿದ್ರು ಅವರು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿಸಿದಾರಂತೆ. ಹೀಗಾಗಿ ಈ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ನೋಡಿ, ಯಾರು ಹೂಡಿಕೆ ಮಾಡಿದ್ದಾರೆ ಅವರೇ ಶಿವಾನಂದ್ ವಿರುದ್ಧ ಏನಾದರೂ ಪ್ರಕರಣ ದಾಖಲು ಮಾಡಿದ್ದೇ ಆದರೆ ಆಗ ಶಿವಾನಂದ ನೀಲಣ್ಣವರೇನಿದ್ದಾರೆ ಅವರ ವಿರುದ್ಧ ಆರೋಪ ಸಾಬೀತಾಗುತ್ತೆ ಅಥವಾ ಪ್ರಕರಣ ದಾಖಲಾಗುತ್ತೆ, ಅವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಯಾರು ಹೂಡಿಕೆ ಮಾಡಿದ್ದಾರೆ ಅವರೇ ಅವರ ಪರವಾಗಿ ನಿಂತಾಗ ಆಗ ವ್ಯವಸ್ಥೆ ಕೂಡ ಏನು ಮಾಡೋದಕ್ಕಾಗಲ್ಲ. ಹೀಗಾಗಿ ಈ ಪ್ರಕರಣಕ್ಕೆ ಇದೊಂದು ಭಾರಿ ಟ್ವಿಸ್ಟ್ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಹೀಗಾಗಿ ಈ ಪ್ರಕರಣ ಮುಂದೆ ಏನಾಗುತ್ತಪ್ಪ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂಥದ್ದು. 4,500 ಕೋಟಿ ಒಂದು ಕಡೆ, ಮತ್ತೊಂದು ಕಡೆ ಸರಿಸುಮಾರು 400 ಕೋಟಿ ಬ್ಯಾಲೆನ್ಸ್ ಶೀಟ್ ಬಾಕಿ ಉಳಿಸ್ಕೊಂಡಿದ್ದಾರೆ ಅನ್ನುವಂತಹ ಆರೋಪ. ಇದೆಲ್ಲ RBI ಗಮನಕ್ಕೆ ಯಾಕೆ ಬರಲಿಲ್ಲ ಅನ್ನೋ ಆರೋಪ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತನಿಖೆ ಮಾಡೋದಕ್ಕೆ ಅಂತ CID ತಂಡ ಮಧ್ಯಪ್ರವೇಶ ಮಾಡಿತ್ತು. ಜೊತೆಗೆ ತನಿಖೆ ಮಾಡಿದಂತಹ ಅಧಿಕಾರಿಗಳೇನಿದ್ರು ಅವರಿಂದ ಮಾಹಿತಿಗಳನ್ನು ಪಡೆದುಕೊಂಡು ತನಿಖೆ ಮಾಡೋದಕ್ಕೆ ಅಂತ ಮುಂದಾಗಿದ್ರು. ಆದರೆ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ. ಆರೋಪಿ ಶಿವಾನಂದ ನೀಲಣ್ಣವರೇನಿದ್ದಾರೆ ಅವರ ವಿರುದ್ಧ ಕ್ರಮ ಆಗತ್ತೆ ಅಂತ ಎಲ್ಲರೂ ಕೂಡ ಅಂದುಕೊಂಡಿದ್ರು. ಆದರೆ ಈ ಪ್ರಕರಣದಲ್ಲಿ ಯಾರು ಹೂಡಿಕೆದಾರರಿದ್ರು ಅವರು ಭಾರಿ ಕಣ್ಣೀರಿಟ್ಟು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿಸಿದ್ದಾರೆ. ಸ್ವಾಮಿ, ಅವರು ಯಾರ ಒಂದು ದರೋಡೆ ಮಾಡಿಲ್ಲ ಅಥವಾ ಯಾರ ಕಿಸೆನೂ ಕೂಡ ಕತ್ತರಿಸಿಲ್ಲ, ಅಂದರೆ ಕಳ್ಳತನ ಮಾಡಿಲ್ಲ, ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ನಾವು, ನಮ್ಮ ದುಡ್ಡದು ಅಂತ ಈಗ ಕಣ್ಣೀರಿಟ್ಟಿದ್ದಾರೆ. ಹೀಗಾಗಿ ಇದು ಜನರ ಆತಂಕನ ಅಥವಾ ಶಿವಾನಂದ ಪರವಾಗಿ ಅವರು ನಿಂತಿದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುವಂಥದ್ದು. ಇನ್ನು ಶಿವಂ ಅಸೋಸಿಯೇಟ್ ಮಾಲೀಕ ಶಿವಾನಂದ ಅವರನ್ನು ವಿಚಾರಣೆಗೆ ಒಳಪಡಿಸಲಾಗಿತ್ತು. ವಯೋವೃದ್ಧೆ ನಿವೃತ್ತ ಯೋಧರು ವಿಡಿಯೋ ಮಾಡಿದ್ದಾರೆ. ಈಗ ಶಿವಾನಂದ ಮೇಲೆ ಅಪವಾದವನ್ನ ಮಾಡ್ತಾ ಇದ್ದೀರಿ ನೀವು. ಅಪವಾದ ಮಾಡುವಂಥದ್ದು ಏನೂ ಮಾಡಿಲ್ಲ ಅವರು, ಅವನದ್ದು ಏನೂ ತಪ್ಪಿಲ್ಲ ಅಂತ ಅಜ್ಜಿ ಕೂಡ ಹೇಳಿದ್ದಾರೆ. ಒಬ್ಬರು ಅಜ್ಜಿ ಕೂಡ ವಿಡಿಯೋದಲ್ಲಿ ಮಾತನಾಡಿದ್ದಾರೆ. ಯಾರದ್ದು ಒಂದೇ ರೂಪಾಯಿನೂ ಅವರು ತಿಂದಿಲ್ಲ ಅಂತ ಬ್ಯಾಟಿಂಗ್ ಮಾಡಿದ್ದಾರೆ. ಶಿವಂ ಅಸೋಸಿಯೇಟ್ ಮಾಲೀಕ ಹಾಗೂ ಈ ಪ್ರಕರಣದ ಕಿಂಗ್ ಫಿನ್ ಶಿವಾನಂದ ಅವರ ಪರವಾಗಿ ಈಗ ವಿಡಿಯೋಗಳನ್ನು ಮಾಡಿ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಿದ್ದಾರೆ. ಅದು ಕೂಡ ಶಿವಾನಂದ ನೀಲಣ್ಣವರ್ ಅವರ ಇನ್ಸ್ಟಾಗ್ರಾಮ್ ಖಾತೆ ಇತ್ತು. ಇನ್ಸ್ಟಾಗ್ರಾಮ್ ಖಾತೆಯಲ್ಲೇ ಈ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಾಗಿದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಹೀಗಾಗಿ ಈಗ ಈ ಪ್ರಕರಣದ ಒಂದು ದಿಕ್ಕು ತಪ್ತಾ ಇದೆಯಾ ಅಥವಾ ಭಾರಿ ಟ್ವಿಸ್ಟ್ ಏನಾದರೂ ಸಿಗ್ತಾ ಇದೆಯಾ ಈ ಪ್ರಕರಣಕ್ಕೆ ಅನ್ನೋ ಅನುಮಾನ, ಪ್ರಶ್ನೆ ಎದುರಾಗ್ತಾ ಇರುವಂಥದ್ದೀಗ. ಹೀಗಾಗಿ ಮುಂದಿನ ತನಿಖೆ ಯಾವ ದಿಕ್ಕಿನತ್ತ ಸಾಗುತ್ತೆ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ಒಂದು ವೇಳೆ ಹೂಡಿಕೆದಾರರು ಏನಾದರೂ ಅವರ ಮೇಲೆ ಪ್ರಕರಣ ದಾಖಲು ಮಾಡದೇ ಇದ್ದರೆ ಅಥವಾ ಆರೋಪಗಳನ್ನು ಮಾಡದೇ ಇದ್ದರೆ ಆಗ ಈ ಪ್ರಕರಣದಲ್ಲಿ ಪೊಲೀಸರು ಕೂಡ ಏನು ಮಾಡೋದಕ್ಕಾಗಲ್ಲ, CID ಅಧಿಕಾರಿಗಳು ಕೂಡ ಏನು ಮಾಡೋದಕ್ಕಾಗಲ್ಲ. ಬಹಳ ಅಂದರೆ ಬ್ಯಾಲೆನ್ಸ್ ಶೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ತನಿಖೆ ಮಾಡೋದಕ್ಕೆ ಮುಂದಾಗಬಹುದು ವಿನಃ
ಮಿಕ್ಕ ಯಾವ ಆರೋಪಗಳು ಕೂಡ ಅವರ ಮೇಲೆ ಆಗೋದಿಲ್ಲ. ಹೀಗಾಗಿ ಈ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಗ್ತಾ ಇದೆಯಾ ಅನ್ನೋ ಅನುಮಾನ ಈಗ ಕಾಡ್ತಾ ಇರುವಂಥದ್ದು. ಯಾಕಂದರೆ ಒಬ್ಬ ನಿವೃತ್ತ ಸೇನಾಧಿಕಾರಿ ಅವರು ಕೂಡ ಈ ಬಗ್ಗೆ ಒಂದು ವಿಡಿಯೋ ಮಾಡಿದ್ದಾರೆ. ನಾನು ಕೂಡ ಹೂಡಿಕೆದಾರ ಸ್ವಾಮಿ, ನಮಗೇನು ಮೋಸ ಮಾಡಿಲ್ಲ, ಅವರು ನಮ್ಮಿಂದ ಕಳ್ಳತನವೂ ಮಾಡಿಲ್ಲ, ದರೋಡೆನೂ ಮಾಡಿಲ್ಲ. ಹೀಗಾಗಿ ಆತ ಅಂದರೆ ಶಿವಾನಂದ್ ಏನಿದ್ದಾರೆ ಅವರು ಯಾವುದೇ ತಪ್ಪುಗಳನ್ನು ಮಾಡಿಲ್ಲ ಅಂತ ಅವರು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿಸಿದ್ದಾರೆ. ಹೀಗಾಗಿ ಈಗ ಸಾಕಷ್ಟು ಪ್ರಶ್ನೆಗಳು ಎದುರಾಗ್ತಾ ಇದೆ. मैं आप सबको एक विस्तृत जानकारी देना चाहता हूं कि हम लोग रिटायरमेंट के बाद में एक संस्था से जुड़े हैं जिनका नाम है शिवम एसोसिएट, और हमारे परिवार का जो मुखिया हैं वो हैं वर्ल्ड बेस्ट पर्सन डॉक्टर शिवानंद एस लीनावर सर। और सर ने हम सारे फौजियों को रिटायर होने के बाद में एक बहुत ही अच्छी ज़िंदगी दी है। हम लोग अक्सर फौजी आदमी रिटायर होने के बाद में जो हमारी काबिलियत होती है, अक्सर की फौज में हम तोप टैंक चलाते रहते हैं, बट बाहर आने के बाद में तोप और टैंक चलाने की हमको जॉब नहीं मिल पाती है। ऐसे में हम क्या करते हैं, हम कंपनी के गेटों पर जय शिवम एसोसिएट, ओम नमः शिवाय। मैं ಇದು ನಿವೃತ್ತ ಸೇನಾ ಅಧಿಕಾರಿಯೊಬ್ಬರು ಮಾತನಾಡಿರುವಂತಹ ಮಾತುಗಳು ನೋಡಿ. ಈಗ ನಿವೃತ್ತ ಸೇನಾ ಅಧಿಕಾರಿ ಅದು ಕೂಡ ತನ್ನ ಸೇನೆಯ ಡ್ರೆಸ್ ಏನಿದೆ ಅದರಲ್ಲಿ ಹಾಗೂ ಬ್ಯಾಡ್ಜ್ಗಳು ಏನು ಕೊಟ್ಟಿರ್ತಾರೆ, ಮೆಡಲ್ಗಳು, ಆ ಮೆಡಲ್ಗಳನ್ನು ಕೂಡ ಧರಿಸ್ಕೊಂಡು ಅದೇ ವೇಷಭೂಷಣದಲ್ಲಿ ಅವರು ವಿಡಿಯೋ ಮಾಡಿದ್ದಾರೆ. ಹೀಗಾಗಿ ಇದು ಒಂದು ಕಡೆ. ಮತ್ತೊಂದು ಕಡೆ ಅವರು ಹೇಳಿರುವಂತಹ ಮಾತುಗಳು, ಅವರು ಹೇಳ್ತಾ ಇರೋದು ನೋಡಿ, ನಾವು ಸೇನೆಯಲ್ಲಿ ಕೆಲಸ ಮಾಡಿ ಅಲ್ಲಿಂದ ನಿವೃತ್ತಿ ಹೊಂದಿದ್ದೀವಿ, ನನ್ನಂತೆ ತುಂಬ ಜನ ಹೂಡಿಕೆ ಮಾಡಿದ್ದಾರೆ. ಹೂಡಿಕೆ ಮಾಡೋದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ, ಸೇನೆಯನ್ನು ಬಿಟ್ಟು ನಾವು ಆಚೆ ಬಂದಾಗ ನಾವು ಅಲ್ಲಿ ಟ್ಯಾಂಕರ್ಗಳನ್ನು ಓಡಿಸಿರ್ತೀವಿ, ಇಲ್ಲಿ ನಮಗೆ ವೆಹಿಕಲ್ಗಳನ್ನು ಓಡಿಸೋದಕ್ಕಾಗಲ್ಲ, ಜೀವನ ಮಾಡೋದಕ್ಕಾಗಲ್ಲ, ಅದಕ್ಕೆ ನಾವು ಅಲ್ಲಿ ಹೂಡಿಕೆ ಮಾಡಿದ್ದೀವಿ, ಅವರಿಂದ ತುಂಬ ನೆರವಾಗಿದೆಯಾ ಅಂತ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಮೊಹಮ್ಮದ್ ನಜೀಮ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊಹಮ್ಮದ್ ನಜೀಮ್, ಈಗ ಈ ಬೆಳಗಾವಿಯ ಸ್ಕ್ಯಾಮ್ ಪ್ರಕರಣ ಏನಿತ್ತು, ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ನಿವೃತ್ತ ಸೈನಿಕರು ಜೊತೆಗೆ ಒಬ್ಬ ವೃದ್ಧೆ ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರುವಂಥದ್ದು, ಈ ಪ್ರಕರಣಕ್ಕೆ ಏನಾದರೂ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆಯಾ ಈಗ? ಯಾಕಂದರೆ ಯಾರು ಹೂಡಿಕೆ ಮಾಡಿದ್ದಾರೆ ಅವರೇ ಏನಾದರೂ ಅವರ ಪರವಾಗಿ ನಿಂತಿದ್ದೆ ಆದರೆ ಈ ಒಂದು ಕಾನೂನಿನ ಕುಣಿಕೆಯಿಂದ ಪಾರಾಗೋದಕ್ಕೆ ಸಾಧ್ಯತೆ ಏನಾದರೂ ಇದೆಯಾ ಅಂತ? ಸಂತೋಷ್ ಅವರ, ಈಗಾಗಲೇ ಬೆಳಗಾವಿಯಲ್ಲಿ 4,500 ಕೋಟಿ ವಂಚನೆ ಆರೋಪದಲ್ಲಿ ಪ್ರಕರಣ ಸಿಐಡಿಗೆ ಆರೋಪಿ ಶಿವಾನಂದ್ ನಿಲನ್ ಅವರನ್ನು ವಿಚಾರಣೆ ತೀವ್ರವಾಗಿ ಬೆಂಗಳೂರಿಗೆ ಕರೆಯಲಾಗಿದೆ. ಹಾಗೆ ನಿಲನ್ ಅವರನ್ನು ಹಾಜರಾಗಲು 3 ಸಿಐಡಿಯಿಂದ ನೋಟಿಸ್ ನೀಡಲಾಗಿದೆ. ಶಿವಾನಂದ್ ನಿಲನ್ ಅವರನ್ನು ಪತ್ನಿ ಹಾಗೂ ಆಪ್ತರಿಗೆ ಕರೆ ನೋಟಿಸ್ ನೀಡಲಾಗಿದೆ. ಸಂತೋಷ್ ಅವರು, ಶಿವಾನಂದ್ ಅಸೋಸಿಯೇಟ್ ಪಾರ್ಟ್ನರ್ ಸುಭಾಷ್ ಮಂದರ್ಗೆ ನೋಟಿಸ್ ನೀಡಲಾಗಿದೆ. ಓಕೆ, ಧನ್ಯವಾದಗಳು ಮೊಹಮ್ಮದ್ ನಿಮ್ಮೆಲ್ಲ ಮಾಹಿತಿಗೆ. ನೋಡಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನೋಟಿಸ್ ಕೂಡ ನೀಡಲಾಗಿದೆ ವಿಚಾರಣೆಗೆ ಅಂತ. ಯಾರು ಆರೋಪಿಗಳಿದ್ದಾರೆ ಅವರು ವಿಚಾರಣೆಗೆ ಬಂದು ಹಾಜರಾಗಬೇಕಾಗತ್ತೆ. ಆಗ ಈ ಪ್ರಕರಣಕ್ಕೆ ಮತ್ತೆ ಟ್ವಿಸ್ಟ್ ಸಿಗುವ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ.